ಈಗಾಗಲೇ ಮನ್ರೇಗಾ ಬಗ್ಗೆ ಪ್ರಿಯಾಂಕಾ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರು. ಅವರು ಅನೇಕ ವಿಚಾರಗಳನ್ನು ನಿಮಗೆ ತಿಳಿಸಿದ್ದಾರೆ. ಕಳೆದ ತಿಂಗಳು AICC ಮೀಟಿಂಗ್ ಆಯಿತು, ವರ್ಕಿಂಗ್ ಕಮಿಟಿ ಮೀಟಿಂಗು. ನಾನು ಆ ಮೀಟಿಂಗ್ನಲ್ಲಿ ಭಾಗವಹಿಸಿದ್ದೆ. ಕೇಂದ್ರ ಕಾಂಗ್ರೆಸ್ನವರು ಮನ್ರೇಗಾ ರದ್ದು ಮಾಡಿದಾರಲ್ಲ, ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಭಾರತೀಯ ಜನತಾ ಪಕ್ಷದ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಮನ್ರೇಗಾವನ್ನು ರದ್ದು ಮಾಡಿ VG ರಾಮ್ಜಿ ಅಂತಕ್ಕಂಥ ಹೊಸ ಕಾಯ್ದೆಯನ್ನು ಮಾಡಿದ್ದಾರೆ. ಅವ್ರಿಗೆ ಮಹಾತ್ಮ ಗಾಂಧಿಯವರ ಹೆಸರಿರ್ತಕ್ಕಂಥದ್ದು ಅಲರ್ಜಿ. ಇದು 2005ರಲ್ಲಿ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ಮತ್ತೆ ಸೋನಿಯಾ ಗಾಂಧಿಯವರು ನಾಯಕತ್ವದಲ್ಲಿ ಮನ್ರೇಗಾ ಕಾಯ್ದೆ ಜಾರಿಗೆ ಬಂತು. ಉದ್ದೇಶ ಏನಪ್ಪ ಅಂತಂದರೆ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕಾರ್ಮಿಕರು, ದಲಿತರು, ಮಹಿಳೆಯರು, ಸಣ್ಣ ರೈತರು ಅವ್ರಿಗೆ ಕೆಲಸ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ. ಕೆಲಸದ ಹಕ್ಕಿದೆಯಲ್ಲ, ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಇತ್ತು, ಕಾನ್ಸ್ಟಿಟ್ಯೂಷನ್ನಲ್ಲಿ. ಅದನ್ನು ಮೂಲಭೂತ ಹಕ್ಕಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು ಮನಮೋಹನ್ ಸಿಂಗ್ರವರು. ಈ ದೇಶದ ಅನೇಕ ಸಮಸ್ಯೆಗಳಿದ್ದಾವಲ್ಲ, ನಿರುದ್ಯೋಗದ ಸಮಸ್ಯೆ, ಆಹಾರದ ಸಮಸ್ಯೆ, ಇನ್ಫಾರ್ಮೇಷನ್ ಸಮಸ್ಯೆ, ಮತ್ತು ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಜನರು ಅವರ ಸಮಸ್ಯೆ, ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಕಂಡುಹಿಡಿತಕ್ಕಂಥ ಪ್ರಯತ್ನವನ್ನು ಮನಮೋಹನ್ ಸಿಂಗ್ರವರು ಮಾಡಿದ್ರು. ಮನಮೋಹನ್ ಸಿಂಗ್ರವ್ರ ಕಾಲದಲ್ಲಿ ರೈಟ್ ಟು ಎಂಪ್ಲಾಯ್ಮೆಂಟ್ ಆಯಿತು, ಆಮೇಲೆ ರೈಟ್ ಟು ಫುಡ್ ಆಯಿತು, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಆಮೇಲೆ ರೈಟ್ ಟು ಇನ್ಫಾರ್ಮೇಷನ್ ಅದನ್ನಾಯಿತು, ರೈಟ್ ಟು ಎಜುಕೇಷನ್ ಆಯಿತು. ಫಾರೆಸ್ಟ್ನಲ್ಲಿ ಡ್ವೆಲ್ಲರ್ಸ್ ಇದ್ದಾರಲ್ಲ, ಅವರ ಫಾರೆಸ್ಟ್ ಮೇಲಿನ ಹಕ್ಕನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇದನ್ನು ಮಾಡುವಾಗ ಇದು ಕೂಡ ರೈಟ್ ಟು ಎಂಪ್ಲಾಯ್ಮೆಂಟ್ ಅನ್ನೋದು ಕೂಡ ಒಂದು ಕಾಯ್ದೆಯನ್ನು ಮಾಡಿದ್ರು. ಅದು ನರೇಗಾ ಅಂತ ಇತ್ತು, ಆಮೇಲೆ ಮನ್ರೇಗಾ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಟ್ಟ ಮೇಲೆ ಮನ್ರೇಗಾ ಅಂತ ಆಯಿತು. ಇದು 20 ವರ್ಷದಿಂದ ಜಾರಿನಲ್ಲಿತ್ತು. ಈ ಕಾನೂನಿನಲ್ಲಿ ಸುಮಾರು 12 ಕೋಟಿ 16 ಲಕ್ಷ ಕಾರ್ಮಿಕರು ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 12 ಕೋಟಿ 16 ಲಕ್ಷ. ಅದರಲ್ಲಿ 53%ಗಿಂತ ಹೆಚ್ಚಾಗಿ ಮಹಿಳೆಯರು. 50%ಗಿಂತ ಹೆಚ್ಚಾಗಿ ಮಹಿಳೆಯರು. ಸುಮಾರು 6 ಕೋಟಿ 21 ಲಕ್ಷ ಮಹಿಳೆಯರಿದ್ದಾರೆ. 6 ಕೋಟಿ 21 ಲಕ್ಷ ಮಹಿಳೆಯರಿದ್ದಾರೆ.
ಉದ್ದೇಶ ಏನಪ್ಪ ಅಂತಂದ್ರೆ ಹಳ್ಳಿಗಾಡಿನಲ್ಲಿ ಇದು ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ಹಳ್ಳಿಗಾಡಿನಲ್ಲಿ ಕೆಲಸ ಕೊಡಬೇಕು. ಯಾವಾಗ ಅವರು ಕೇಳ್ತಾರೆ ಆ ಕಾಲದಲ್ಲಿ ಕೆಲಸ ಕೊಡಬೇಕು. ಅಂದರೆ 365 ದಿನದಲ್ಲಿ ಯಾವಾಗಲಾರು ಕೇಳ್ಬೋದಾಗಿತ್ತು ಕೆಲಸನ. ಮತ್ತೆ ಅವರ ಊರಿನಲ್ಲೇ ಕೆಲಸ ಮಾಡ್ಬೋದಾಗಿತ್ತು, ಅವ್ರ ಜಮೀನಿನಲ್ಲೇ ಕೆಲಸ ಮಾಡ್ಬೋದಾಗಿತ್ತು. ಇದನ್ನ ಬದಲಾಯಿಸಿ ಮೋದಿಯವರ ಸರ್ಕಾರ ಈ ಕಾನೂನನ್ನು ರದ್ದು ಮಾಡಿದ್ರು, ರಿಪೀಲ್ ಮಾಡಿದ್ರು ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ರಿಪೀಲ್ ಮಾಡಿದ್ರು. ರಿಪೀಲ್ ಮಾಡಿ ಹೊಸ ಕಾಯ್ದೆಯನ್ನ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಎಂಥದ್ದು ಆಜೀವಿಕ್ ಮಿಷನ್ ಗ್ರಾಮೀಣ ಅಂದ್ರೆ ಅದು ಶ್ರೀರಾಮ ಅಲ್ಲ. ಆ ಥರ ಈ ಕಾಯ್ದೆ ಈ ಹೆಸರು ವಿಕಸಿತ್ ಭಾರತ್ ರೋಜ್ಗಾರ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ ಅಂತ ಇದರ ಅರ್ಥ. ರಾಮ್ ಅಲ್ಲ, ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ಕೌಶಲ್ಯ ರಾಮನೂ ಅಲ್ಲ, ಯಾವ ರಾಮನೂ ಅಲ್ಲ. ಅದು ನಾಥೂರಾಮ್ ಗೋಡ್ಸೆ, ಈಗಾಗಲೇ ಹೇಳಿದ್ದಾರೆ, ನಾಥೂರಾಮ್ ಗೋಡ್ಸೆ ಅದನ್ನು ಮಾಡಿರ್ತಕ್ಕಂಥದ್ದು. ಸೊ ಅದರಿಂದ ಇವರು ಮಹಾತ್ಮ ಗಾಂಧಿಯನ್ನ ಕೊಂದಾಕ್ತವ್ರು ಯಾರು? ನಾಥೂರಾಮ್ ಗೋಡ್ಸೆ. ಈ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೊಮ್ಮೆ ಮಹಾತ್ಮ ಗಾಂಧಿಯನ್ನ ಕೊಂದಾಕಿದ್ದಾರೆ. ಅವೆಲ್ಲಕ್ಕಿಂತ ಮುಖ್ಯವಾಗಿ ಹಳ್ಳಿಗಾಡಿನಲ್ಲಿ ಕೆಲಸ ಕೊಡ್ತಾ ಇದ್ದಂಥ, ಅವರ ಜಾಗದಲ್ಲೇ ಕೆಲಸ ಕೊಡ್ತಾ ಇದ್ದಂಥ, ಈಗ ನಮಗೆ ಕೆಲಸ ಬೇಕು, ಈ ಕೆಲಸ ಕೊಡಲಿಲ್ಲ ಅಂತೇಳಿ ಕೋರ್ಟ್ಗೆ ಹೋಗ್ಬೋದಾಗಿತ್ತು. ಆ ಥರದ ಕಾಯ್ದೆ ಇದು ಮನ್ರೇಗಾ. ಇದನ್ನ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಈಗ ಬೇಡಿಕೆ ಮೇಲೆ ಕೆಲಸ ಕೊಡ್ತಾ ಇತ್ತು. ಈಗ ಅವ್ರು ಮಾಡಿರ್ತಕ್ಕಂಥ VBG ಎಂಥದ್ದು ರಾಮ್ಜಿ ಕಾಯ್ದೆ ಪ್ರಕಾರ ಕೇಂದ್ರ ಸರ್ಕಾರ ನಿಗದಿ ಮಾಡ್ತದೆ, ನೋಟಿಫಿಕೇಶನ್ ಮೂಲಕ ಇಂಥ ಊರಿನಲ್ಲಿ ಕೆಲಸ ಕೊಡ್ತೀವಿ ಅಂತ ಹೇಳ್ತದೆ. ಅಲ್ಲಿ ಕೆಲಸ ಮಾಡಬೇಕು. ಇದು ಒಂದು. ಎರಡನೇದು ಕೇಂದ್ರ ನಮ್ಮ 10% ಮಾತ್ರ ನಾವು ಕೊಡ್ತಿದ್ದೋ, ಈಗ 40% ಕೊಡಬೇಕು ರಾಜ್ಯ. 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ. ಸುಮಾರು 2,500 ಕೋಟಿ ರೂಪಾಯಿಯನ್ನ ವರ್ಷಕ್ಕೆ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ ಅಂತಕ್ಕಂಥದ್ದನ್ನ ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ನರೇಗಾ ಬಚಾವ್ ಒಂದು ಆಂದೋಲನವನ್ನು ಮಾಡಬೇಕಾಗಿದೆ. ನೀವೆಲ್ಲರೂ ಕೂಡ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದು ಜನಾಂದೋಲನವಾಗಿ ಪರಿವರ್ತನೆ ಆಗಬೇಕು. ಜನ ಆಂದೋಲನವಾಗಿ ಎಲ್ಲಿವರೆಗೆ ನಾವು ನಮ್ಮ ಹೋರಾಟ ಮುಂದುವರಿಬೇಕು ಅಂತಂದ್ರೆ ಮನ್ರೇಗಾ ಕಾಯ್ದೆ ಪುನಃಸ್ಥಾಪನೆ ಆಗಬೇಕು, ವಾಪಸ್ ಬರಬೇಕು. ಮತ್ತೆ VBG ರಾಮ್ಜಿ ಕಾಯ್ದೆ ರದ್ದಾಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರ ಈ ಸಭೆ ಕರೆದಿರ್ತಕ್ಕಂಥದ್ದು. ಸಮಯದ ಅಭಾವ ಇರೋದ್ರಿಂದ ನಾನು ಬೇರೆ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ. ದಯಮಾಡಿ ನೀವೆಲ್ಲರೂ ಕೂಡ ನಿಮ್ಮ ಗ್ರಾಮಗಳಲ್ಲಿ ಇದು ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ನಡೀತಕ್ಕಂಥ ಹೋರಾಟ. ಹೇಗೆ
ರೈತರು ಉತ್ತರ ಭಾರತದಲ್ಲಿ ಕಾಯ್ದೆಗಳನ್ನು ಬದಲಾವಣೆ ಮಾಡತಕ್ಕಂಥವರಿಗೆ ಹೋರಾಟ ಮಾಡಿದ್ರು, ಅದೇ ರೀತಿ ನಾವು ಕೂಡ ಹೋರಾಟವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವೆಲ್ಲರೂ ಕೂಡ ಆಸಕ್ತಿ ತಗೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.